ಅದಕ್ಕೆ ನೀವೇ ಕೇಳಿ ಅಣ್ಣನಿಂದ ಒಪ್ಪಿಗೆ ಕೊಡ್ಸಿ. ಹೌದು ಅಕ್ಕ, ಇಷ್ಟು ದಿನಗಳಲ್ಲಿ ಏನೋ ಕಷ್ಟ ವ್ಯಸನಗಳಿಂದ ಪಕ್ಕದ ಹಳ್ಳಿಯಲ್ಲಿ ಜಾತ್ರೆ ನಡೆದ್ರೂ ಒಮ್ಮೆಯೂ ಹೋಗಲಿಲ್ಲ. ಈ ಸಲ ಎಲ್ಲರೂ ಹೋಗಿ ಬರೋಣ. ಹೌದಕ್ಕೆ ಅಣ್ಣ ಅಮ್ಮ ನಾವೆಲ್ಲ ಒಟ್ಟಿಗೆ ಹೋಗಿ ಬರೋಣ. ಅಲ್ಲಿ ಅಣ್ಣ ಹಾಡಿ ಕುಣಿದರೆ ಆ ಭಗವಂತನಿಗೂ ಮೆಚ್ಚುಗೆ ಆಗುತ್ತೆ. ಆದ್ರೆ ನಾನು ಅವ್ರನ್ನ ಹೇಗೆ ಕೇಳಲಿ? ನನಗೆ ಭಯ ಆಗತ್ತೆ. ನಾವೇನ್ ತಪ್ಪು ಕೆಲಸ ಮಾಡಲು ಅನುಮತಿ ಕೇಳ್ತಿದೀವ? ಭಗವಂತನ ದರ್ಶನಕ್ಕೆ ಹೋಗಲು ತಾನೆ ಕೇಳಿ. ಅದಕ್ಕೆ ಹಾಗಾದ್ರೆ ನೀನೇ ಕೇಳು. ಇಲ್ಲಪ್ಪ, ನನ್ನಿಂದ ಸಾಧ್ಯವಿಲ್ಲ. ಅದಕ್ಕೆ ನೀವೀಗ ಹೆದರಿದ್ರೆ ನಾವ್ ಈ ವರ್ಷನೂ ಜಾತ್ರೆಗೆ ಹೋದಂಗೆ. ಹೋಗಿ ಅಕ್ಕ. ಹೋಗಿ ಅದಕ್ಕೆ. ಅರಳು, ಏನು ತಮ್ಮಂದಿರ ಒತ್ತಾಯ ಹೆಚ್ಚಾಗಿದೆ? ಅದಕ್ಕೇಕೆ ಭಯ? ಆನಂದು, ಬಾಯಿಲ್ಲಿ. ಅಣ್ಣ, ಅದು ಇರ್ಲಿ, ನೀವೆಲ್ಲರೂ ಒಟ್ಟಾಗಿ ಜಾತ್ರೆಗೆ ಹೋಗಿ ಬನ್ನಿ. ನಾನು ಅಮ್ಮ ಮನೆಯಲ್ಲೇ ಇರ್ತೀವಿ. ಅಣ್ಣ, ನೀವು ಅಮ್ಮ ಇಲ್ದೆ ನಾವ್ಯಾರೂ ಹೋಗೋದಿಲ್ಲ. ಎಲ್ರೂ ಒಟ್ಟಿಗೆ ಹೋಗೋಣ. ಸಾಧ್ಯವಿಲ್ಲ. ಅಶ್ವತ್ಥ ನರಸಿಂಹ ಪೂಜೆ ನೈವೇದ್ಯ ಬಿಟ್ಟು ನಾವು ಬರುವಂತಿಲ್ಲ. ನೀವು ಹೋಗಿ ಬನ್ನಿ. ದೇವರ ಕೆಲಸಕ್ಕೆ ಹೊರಟವರು ನಿಲ್ಲಬಾರ್ದು. ಏನೂ ತಪ್ಪಿಲ್ಲ. ಸಂತೋಷವಾಗಿ ಎಲ್ಲರೂ ಜಾತ್ರೆಗೆ ಹೋಗಿ ಬನ್ನಿ. ಅರಳು, ಇದು ನನ್ನ ಅಪ್ಪಣೆ. ನೀನೂ ಹೋಗ್ಬಾ.